ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಸ್ತತ್ರಃ ಫಲಾಃ ಕ್ರಿಯಾಃ. ಹೆಣ್ಣು ಇತ್ತೀಚೆಗೆ ನಾನು ಮಾಡಿದಂತಹ ಸನಾತನ ಧರ್ಮದ ಬಗೆಗಿನ ಒಂದು ಕಾರ್ಯಕ್ರಮಕ್ಕೆ ಒಂದು ಕಮೆಂಟ್ ಬರುತ್ತೆ. ಇಷ್ಟೆಲ್ಲ ಸನಾತನ ಧರ್ಮದ ಬಗ್ಗೆ ಮಾತನಾಡುವಂತಹ ನೀವು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂತಹ ಅವಕಾಶ ಹೆಣ್ಣು ಮಕ್ಕಳಿಗೆ ಯಾಕೆ ಇಲ್ಲ, ಇದರ ಬಗ್ಗೆ ಏನು ಹೇಳ್ತೀರ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್ ಒಂದು ಕ್ಷಣದ ಮಟ್ಟಿಗೆ ನನಗೆ ಹೌದಲ್ವಾ ಅಂತ ಅನ್ನಿಸಿದ್ರು ಸನಾತನ ಧರ್ಮದ ಆಳ ಕೇಳಿದು ನೋಡಿದಾಗ ಗೊತ್ತಾಯಿತು, ಪೂಜೆ ಮಾಡುವಂಥ ಪೂಜಾರಿ ಗಂಡಸಾಗಿದ್ರು, ಪೂಜೆ ಮಾಡಿಸಿಕೊಳ್ಳುವಂಥ ದೇವಿ ಹೆಣ್ಣಲ್ವಾ? ಸನಾತನ ಧರ್ಮ ಬಿಟ್ಟು ಯಾವ ಮತ ಯಾವ ಪಂಥದಲ್ಲಿ ಈ ರೀತಿ ಹೆಣ್ಣನ್ನ ದೇವರು ಅಂತ ಪೂಜಿಸ್ತಾರೆ ಹೇಳಿ? ಇಲ್ಲಿ ದೇವಿನೇ ಆಗಿರಲಿ, ದುರ್ಗೆನೇ ಆಗಿರಲಿ, ಲಕ್ಷ್ಮಿನೇ ಆಗಿರಲಿ, ಸರಸ್ವತಿನೇ ಆಗಿರಲಿ, ದುರ್ಗಾ ಪರಮೇಶ್ವರಿ ಆಗಿರಲಿ, ಅನ್ನಪೂರ್ಣೇಶ್ವರಿ ಆಗಿರಲಿ, ಪಾರ್ವತಿ ಆಗಿರಲಿ, ಮೂಕಾಂಬಿಕೆ ಆಗಿರಲಿ, ಇವರೆಲ್ಲರೂ ಕೂಡ ಹೆಣ್ಣೆ ಅಲ್ವಾ? ಸನಾತನ ಧರ್ಮದಲ್ಲಿ ಹೆಣ್ಣಿಗಿಷ್ಟೆಲ್ಲ ಮಹತ್ವ ಇರುವಾಗ ಹೆಣ್ಣನ್ನ ಕುಹಕವಾಡುವಂಥದ್ದು ಎಷ್ಟು ಸರಿ? ವಿರುದ್ಧವಾಗಿ ಮಾತನಾಡುವಂಥದ್ದು ಎಷ್ಟು ಸರಿ? ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷ ಪ್ರಧಾನ ಮತಪಂಥಗಳು ಇರುವಾಗ ಪುರುಷನಿಗಿಂತ ಮೊದಲು ಹೆಣ್ಣಿನ ಹೆಸರನ್ನ ಹಾಕಿ ಸಂಬೋಧಿಸಿದ್ದು ಕೂಡ ಸನಾತನ ಧರ್ಮ ಮಾತ್ರ ಅಲ್ವಾ? ಅದು ಸೀತಾರಾಮ ಆಗಿರಲಿ, ಗೌರಿ ಶಂಕರ ಆಗಿರಲಿ, ರಾಧಾಕೃಷ್ಣ, ಲಕ್ಷ್ಮೀ ನಾರಾಯಣ, ಉಮಾ ಮಹೇಶ್ವರ, ಸರಸ್ವತಿ ಬ್ರಹ್ಮ, ರಾಧೆ ಶ್ಯಾಮ, ವಾಣಿ ಹಿರಣ್ಯಗರ್ಭ, ಶಕ್ತಿ ಶಿವ, ಲಕ್ಷ್ಮೀಪತಿ, ಲಕ್ಷ್ಮೀ ನರಸಿಂಹ, ಸಿದ್ಧಿ ವಿನಾಯಕ, ಎಷ್ಟೊಂದು. ಇದು ಸನಾತನ ಧರ್ಮದ ಶ್ರೇಷ್ಠತೆ. ವೀಕ್ಷಕರೀಗ ಹೆಣ್ಣು ಅಂತಂದರೆ ಒಂದು ಘನತೆ, ಹೆಣ್ಣು ಅಂತಂದರೆ ಮರ್ಯಾದೆ, ಹೆಣ್ಣು ಅಂತಂದರೆ ಒಂದು ಶಕ್ತಿ. ಆದರೆ ಅವೆಲ್ಲವನ್ನ ಬಿಟ್ಟು ತೀರಾ ಕೆಳಗಿಳಿದು ಪ್ರತಿದಿನ ಅವಮಾನ ಮಾಡಿ ಹೀಯಾಳಿಸುವಂಥದ್ದು ಸನಾತನ ಧರ್ಮದಲ್ಲಿ ಎಲ್ಲಾದರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಕೆಲವರು ಸನಾತನ ಧರ್ಮದ ಹೆಸರಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಫಸ್ಟ್ ಆಫ್ ಆಲ್ ಆ ತೀರಾ ಕೆಳಗಿಳಿದು ಹೊರಳಾಡ್ತಾ ಇರುವಂಥ ಅಂಥವರ ಹೆಸರನ್ನು ಹೇಳೋದಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾಕಂದರೆ ಅದು ನನಗೆ ನನ್ನ ಘನತೆಗೆ ಅಡ್ಡಿ ಬರುತ್ತೆ. ಏನು ಹೇಳಿ? ನನ್ನ ಘನತೆಗೆ ಅಡ್ಡಿ ಬರುತ್ತೆ. ವಿಷಯ ಏನು ಗೊತ್ತಾ? ಇವರ ಸಮಸ್ಯೆ ಸಿದ್ಧಾಂತ ಅಲ್ಲ. ಒಂದು ಹೆಣ್ಣಾಗಿ ಧೈರ್ಯದಿಂದ ಇಂಥವರನ್ನ ಎದುರಿಸ್ತಾ ಇದ್ದೀನಿ ನೋಡಿ, ಇರೋದನ್ನ ಯಾವ ಮುಲಾಜು ಇಲ್ಲದೆ ಮಾತಾಡ್ತಾ ಇದ್ದೀನಿ ನೋಡಿ, ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪಾಪ. ಅದರಲ್ಲೂ ಮುಸ್ಲಿಂ ಹೆಣ್ಣು ಮಕ್ಕಳು ಅಂತಂದ್ರೆ ಮನೆಯ ಒಳಗೇ ಇರಬೇಕನ್ನುವಂಥ ಇವರ ಮಾನಸಿಕತೆಯ ವಿರುದ್ಧ ನಾನು ಈಜಾಡ್ತಾ ಇದ್ದೀನಿ ನೋಡಿ, ಇದು ಇವರಿಗಾಗಿರುವಂಥ ಸಮಸ್ಯೆ. ವೀಕ್ಷಕರೇ, ಮಜಾ ಏನು ಅಂತಂದರೆ ಇಲ್ಲಿ ನಾನು ನೇರ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಆಗದೆ, ನಮ್ಮನ್ನು ಎದುರಿಸೋದಕ್ಕೆ ಆಗದೆ, ಅದು ಟಿ ವಿಕ್ರಮ್ ಆಗಿರಬಹುದು, ಪೋಸ್ಟ್ ಕಾರ್ಡ್ ಆಗಿರಬಹುದು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರನ್ನಾಗಿರ್ಬೋದು, ನನ್ನನ್ನಾಗಿರ್ಬೋದು, ಎದುರಿಸೋದಕ್ಕೆ ಆಗದೆ ಹಿಂದೆ ಸರಿದು ಕೊನೆಗೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಒಂದಷ್ಟು ಮಂದಿಯ ಮೂಲಕ ಕುಗ್ಗಿಸೋದಕ್ಕೆ ನೋಡ್ತಾ ಇದ್ದಾರೆ. ಏನು ಸಿಗುತ್ತಪ್ಪ? ಬಹುಶಃ ಈಗ ನನ್ನ ಪ್ರತಿದಿನದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ನನ್ನ ಹಿಂದಿನ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಏನಾದರೂ ತಪ್ಪು ಹೇಳಿದ್ದೀನಾ, ಇದರಿಂದ ಏನಾದರೂ ನಾವು ಬರೆದು ಹಾಕಬಹುದಾ ಅನ್ನುವಂಥ ಹುಡುಕಾಟ ಇರಲಿ. ಅಂತೂ ನಮ್ಮನ್ನು ಬೈತಾ ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಪ್ರತಿದಿನ ತಲೆ ಕೆಡಿಸ್ಕೊಂಡು ತಮ್ಮ ಎಲ್ಲ ಕೆಲಸವನ್ನ ಬಿಟ್ಟು ಫಾಲೋ ಅಪ್ ಮಾಡ್ತಾ ಇರುವಂಥ ನಿಮ್ಮೆಲ್ಲರ ಶ್ರಮಕ್ಕೆ ಒಂದು ಅಪ್ರಿಷಿಯೇಟ್ ಮಾಡೋಣ ಬಿಡಿ. ಆದರೆ ಒಂದು ನೆನಪಿರಲಿ,
ದಿನ ಬೆಳಗಾದ್ರೆ ತಲೆ ಕೆಡಿಸ್ಕೊಂಡು ತಲೆ ಬುಡ ಇಲ್ಲದಂತಹ ಪೋಸ್ಟ್ಗಳನ್ನು ಮಾಡೋದ್ರಿಂದ ನನ್ನನ್ನು ಕುಗ್ಗಿಸಬಹುದು ಅಂತ ನೀವು ಅಂದುಕೊಂಡಿದ್ರೆ ತಪ್ಪು. ನನ್ನನ್ನು ಒಂದಿಂಚು ಅಲುಗಾಡಿಸೋದಕ್ಕೆ ಆಗಲ್ಲ ನಿಮ್ಮಿಂದ. ಯಾಕೆ ಹೇಳಿ? 3 ಬಿಟ್ಟು ಸುಳ್ಳು ಹೇಳಿ ಬದುಕ್ತಾ ಇರುವಂತಹ ನಿಮಗೇ ಅಷ್ಟಿರಬೇಕಾದ್ರೆ ಇನ್ನು ಸತ್ಯದಲ್ಲಿರುವಂಥ ನನಗೆಷ್ಟಿರಬೇಡ? ಹೌದು ಅಲ್ವೋ? ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ. ನೋಡೋಣ. ಆಮೇಲೆ ಅದ್ಯಾರೋ ಮಹಿಳೆ, ಅದ್ಯಾರೋ ಮಹಾಶಯ ನನ್ನ ಸಂಬಳದ ಬಗ್ಗೆ ಮಾತಾಡ್ತಾ ಇದ್ರಪ್ಪ. ಸಂಬಳಕ್ಕೆ ಮಾತಾಡ್ತಾಳೆ ಹಾಗೆ ಹೀಗೆ. ಓಕೆ, ನನ್ನ ಸಂಬಳ ಹಾಗಿರಲಿ. ಈಗ ಹಿಂದಿನಿಂದ ನಿಮ್ಗಳ ಬಾಸು ನಿಮಗೆ ಕೊಟ್ಟಂತಹ ಸ್ಕ್ರಿಪ್ಟನ್ನು ಹಾಗೆ ಹೇಳ್ತಾ ಇರೋದಕ್ಕೆ, ದಿನಕ್ಕೆ 3-4 ಪೋಸ್ಟ್ಗಳನ್ನು ಮಾಡ್ತಾ ಇರೋದಕ್ಕೆ ನೀವೆಷ್ಟು ಸಂಬಳ ತಗೊಳ್ತಾ ಇದ್ದೀರಾ ಅಂತ ನಾನಂತೂ ಕೇಳಲ್ಲಪ್ಪ. ನಮಗೆ ಯಾಕೆ ಬೇಕು? ಹೌದು ಅಲ್ವೋ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆಲ್ ಆಫ್ ದ ಸಡನ್ ಹಿಂದೂ ಆಗಿ ಬದಲಾಗಿರುವಂತಹ ಮಹಿಳೆ ಪ್ರಭು ಶ್ರೀರಾಮ ಅದೇ ರೀತಿ ಹನುಮಾನ ದೇವರನ್ನ ಕ್ಲಬ್ ಹೌಸ್ ಅಲ್ಲಿ ಸಲಿಂಗಿಗಳು ಅಂತ ಹೇಳಿದಂಥವಳು. ಅಂತಹ ಪವಿತ್ರ ಮಹಾಪತಿವ್ರತೆ ಸೀತಾ ಮಾತೆಯ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದವಳು. ಅಂದ್ರೆ ದೇವರನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮಂತಹ ಹುಲು ಮಾನವರನ್ನ ಬಿಡ್ತಾರ? ನೀವೇ ಹೇಳಿ. ವೀಕ್ಷಕರು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತು. ವ್ಯವಹಾರಕ್ಕಾಗಿ ಅಪ್ಪನನ್ನೇ ಬದಲಾಯಿಸಿದಂತಹ ಮತಾಂತರಿ ಅಫ್ಕೋರ್ಸ್ ಇರಲಿ. ಈಗ ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಕೇಳಿ. ಬಹಳಷ್ಟು ಮಂದಿ ಹೆಸರು ಬದಲಾಯಿಸಿದ್ರೆ ಏನಪ್ಪ ಕಾವ್ಯನಾಮ ಅಲ್ವಾ ಅಂತ ಕೇಳುವಂಥವರಿಗೆ ಇನ್ನೊಂದು ಸಾಕ್ಷ್ಯನ ಕೊಡ್ತೀನಿ. ಅಫ್ಕೋರ್ಸ್ ನಮಗೆ ಹೆಸರಿಂದ ಏನು ಆಗಕ್ಕಿಲ್ಲ. ನಮ್ದಿರುವಂಥದ್ದು 3 ಪ್ರಶ್ನೆ, ಅದನ್ನೇ ಕೇಳ್ಕೊಂಡು ಬಂದಿದ್ದೀವಿ. 1, ಅಪ್ಪನ ಹೆಸರನ್ನ ಬದಲಾಯಿಸಿದ್ದು ಯಾಕೆ? 2, ಹೆಣ್ಣು ಮಕ್ಕಳಿಗೆ ನಾನು ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಮೆಸೇಜ್ ಮಾಡಿದ್ದು ಯಾಕೆ? 3, ನಕಲಿ ಪಾನ್ ಕಾರ್ಡ್ ಮಾಡಿಸಿದ್ದು ಯಾಕೆ? ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ವೀಕ್ಷಕರೇ, ನಕಲಿ ಅಲ್ಲ ಅನ್ನುವಂಥವನ್ನ ಅಸಲೇ ತಿಳಿದೆ. ನಕಲಿ ಪಾನ್ ಕಾರ್ಡ್ ಅಲ್ಲ ಅಂತ ಹೇಳಿದಂಥವರಿಗೆ ಸಾಕ್ಷಿ ಇಲ್ಲಿದೆ. ಇದು ಅಫಿಡವಿಟ್ ಅಲ್ಲಿ ಬರೆದಿರುವಂಥದ್ದು. ಏನು? ನಾನು ಇನ್ನು ಮುಂದೆ ಚಿಂತನ್.m.c ಅಂತಾನೆ ಸಹಿಯನ್ನ ಹಾಕ್ತೀನಿ. ಅಫಿಡವಿಟ್ ಅಲ್ಲಿರುವಂಥ ಒಕ್ಕಣೆ ಅಣ್ಣಲ್ಲಿ ಹಾಕಿರೋದು ಕೂಡ ಅದೇ ಸಹಿ. ಹಾಗಾದ್ರೆ ಇದೇ ಸಹಿ ಪಾನ್ ಕಾರ್ಡ್ ಅಲ್ಲೂ ಇರಬೇಕಲ್ವಾ? ಯಾಕಿಲ್ಲ? ಎಲ್ಲಿ ಸಹಿಯನ್ನ ತಪ್ಪು ಹಾಕಿದ್ರು ಕೂಡ ಪಾನ್ ಕಾರ್ಡ್ ಪಾಸ್ಪೋರ್ಟ್ ಅಲ್ಲಿ ಸಹಿಯನ್ನ ತಪ್ಪಾಗಿ ಹಾಕಲ್ಲ ಅಲ್ವಾ? ಈಗ ನೋಡಿ, ಈ ಪಾನ್ ಕಾರ್ಡ್ ಅಲ್ಲಿರುವಂತಹ ಸಹಿ ಇಲ್ಲಿ ಚಿಂತನ್ ಮಾತ್ರ ಇದೆ. .m.c ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಯಾಕೆ? ನಕಲಿ ಅಲ್ವಾ? ಆಮೇಲೆ ನನ್ನ ಹೆಸರು ಶಹನಾ ಮುಮ್ತಾಜ್. ತಂದೆಯ ಮೇಲೆ ಇರುವಂತಹ ಪ್ರೀತಿ, ಅಭಿಮಾನ, ಗೌರವ, ಹುಟ್ಟಿರುವಂಥ ಊರಿನ ಮೇಲಿರುವಂಥ ಗೌರವದಿಂದ ಅದನ್ನು ನನ್ನ ಜೊತೆ ಕ್ಯಾರಿ ಮಾಡಬೇಕನ್ನುವಂಥ ಆಸೆಯಿಂದ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ಅಂತ ಹೆಮ್ಮೆಯಿಂದ ಹಾಕೊಂಡಿದ್ದೀನಿ. ಈಗ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಾದರೂ ಅಷ್ಟೇ, ಅವರ ಹೆಸರು ಇರುವಂಥದ್ದು ಮಹೇಶ್ ಮಾತ್ರ. ವಿಕ್ರಮ್ ಅವರ ತಂದೆ ಹೆಸರು, ಹೆಗ್ಡೆ ತಾಯಿ ಸರ್ನೇಮ್. ಬಟ್ ಅವರು ಮಹೇಶ್ ವಿಕ್ರಮ್ ಹೆಗ್ಡೆ ಅಂತ ಹೆಮ್ಮೆಯಿಂದ ಹಾಕೊಂಡಿದ್ದಾರೆ. ತಂದೆ ತಾಯಿ ಮೇಲೆ ಇರುವಂತಹ ಪ್ರೀತಿ, ಗೌರವ ನೋಡ್ರಿ. ಹೆತ್ತವರ ಬಗ್ಗೆ ಹೆಮ್ಮೆ ಇರಬೇಕು ಕಣ್ರಿ. ಹೆತ್ತವರ ಹೆಸರನ್ನೇ ಬದಲಾಯಿಸೋದು ಅಲ್ಲ ಕಣ್ರಿ. ತಪ್ಪಲ್ಲವಾ? ಅಲ್ವಾ? ಎಲ್ಲ ಬಿಡಿ. ಇವರು ತನ್ನ ಮತಕ್ಕಾದ್ರೂ ನಿಷ್ಠನಾಗಿದ್ದಾನ? ರೌಫ್ ಅದು ಇಲ್ಲ. ಇಸ್ಲಾಂನಲ್ಲಿ ನಮಾಜ್ ಅನ್ನುವಂಥದ್ದು ಬಹಳ ಪವಿತ್ರ. ಈತ ಮಾತಾಡ್ತಾ ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನನಗೆ ಬೇಕಾದಾಗ ಮಾಡ್ತೀನಿ, ಬೇಡದಿರುವಾಗ ಬಿಡ್ತೀನಿ ಅಂತ. ತಪ್ಪಲ್ವಾ? ಅಂದ್ರೆ ಅಲ್ಲೂ ಸಲ್ಲದವ
ಇಲ್ಲೂ ಸಲ್ಲದವ, ಎಲ್ಲೆಲ್ಲೂ ಸಲ್ಲದವ. ಹಿಂದಿಯಲ್ಲಿ ಒಂದು ಗಾದೆ ಇದೆ, ನಗರಕ ನಗಾಟ್ಕ ಅಂತ. ಇನ್ನು ಪಕ್ಷದಲ್ಲಾದ್ರೂ ಅಷ್ಟೇ, ಯಾವ್ದಾದ್ರು ಒಂದು ಕಡೆ ಇದ್ದಾರಾ? ಇಲ್ಲ. ಒಮ್ಮೆ ಕಾಂಗ್ರೆಸ್ ಅನ್ನ ಹೊಗಳ್ತಾರೆ, ದಾವಣಗೆರೆಗೆ ಹೋಗಿ SDP ಅವನನ್ನ ಹೊಗಳಿ ಕಾಂಗ್ರೆಸ್ಗೆ ಬೈದೇ ಬಿಡ್ತಾರೆ, DK ಶಿವಕುಮಾರ್ ಅವರನ್ನು ಬೈದು ಬಿಡ್ತಾರೆ. ಆದರೂ ಅಂಥವರಿಗೆ ಸಪೋರ್ಟ್ ಮಾಡಿಕೊಂಡು ಕಾಂಗ್ರೆಸ್ಸಿನಲ್ಲಿ ಸ್ಥಾನ ಇರುವಂಥ ಒಂದು ಮಹಿಳೆ ಈತನ ಪರವಾಗಿ ಬರೀತಾರೆ. ಆತನ ಸ್ಕ್ರಿಪ್ಟ್ ಅನ್ನ ಫಾಲೋ ಅಪ್ ಮಾಡ್ತಾರೆ. ಪಾಪ ಇವರದೆಲ್ಲ ಸಿದ್ಧಾಂತ ಅಂತೆ, ಇವರದೆಲ್ಲ ಸತ್ಯ ನ್ಯಾಯ ಧರ್ಮ ಅಂತೆ. ವಾಹ್ ವೀಕ್ಷಕರ, ಆಮೇಲೆ ಈ ವ್ಯಕ್ತಿ ಇನ್ನೊಂದು ಯೂಟ್ಯೂಬಲ್ಲಿ ನನ್ನ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ದಾನೆ. ಅದರ ಥಂಬ್ನೇಲ್ ಅನ್ನೋ ಒಂದು ಬಾರಿ ಹಾಕಿ ನಾನು ಓದ್ತೀನಿ ಅದನ್ನು ಬೇಕಾದರೆ. ಸೋದರಿ ಮುಮ್ತಾಜ್ ರವರು ಹಿಂದೂ ಧರ್ಮಕ್ಕೆ ಮತಾಂತರವಾಗಲಿ, ಹಿಂದೂ ಧರ್ಮ ನಮಗೆ ಶ್ರೇಷ್ಠ, ಪಕ್ಷದ ಓಟಿಗಾಗಿ ಹಿಂದೂ ಧರ್ಮವನ್ನು ಬಳಸಿಕೊಳ್ಳುವುದು ಧರ್ಮಕ್ಕೆ ದ್ರೋಹ ಬಗೆದಂತೆ. ಪ್ರತಿ ಬಾರಿ ಸಂವಿಧಾನ ಅಂತ ಮಾತನಾಡುವಂಥವರು ಸಂವಿಧಾನದ ಸಾರನೇ ಗೊತ್ತಿಲ್ಲದೆ ತಮ್ಮ ಸ್ವಾರ್ಥಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದರೂ ಮಾತಾಡ್ತಾರೆ ಅಲ್ವಾ? ಈ ಮಹಾಶಯರು ತನ್ನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹಣೆಗೆ ಕುಂಕುಮ ಇಡುವಂಥದ್ದು ಇನ್ನೊಂದಷ್ಟು ಬಹಳ ಮಹತ್ವದ್ದು ಅಂತ. ಖಂಡಿತ ನಾನು ಪ್ರತಿ ಒಂದನ್ನು ಗೌರವಿಸ್ತೀನಿ. ಕುಂಕುಮ ಇಡೋದಕ್ಕೆ ಅಫ್ಕೋರ್ಸ್ ನನಗೆ ನನ್ನದೇ ಆದಂಥ ಒಂದಷ್ಟು ಅಡೆತಡೆಗಳು ಇರಬಹುದು. ಆದರೆ ಈ ಮಹಾನುಭಾವರು ಹಿಂದೂ ಧರ್ಮದ ಬಗ್ಗೆ ನನಗಿಷ್ಟೆಲ್ಲ ಬೋಧನೆ ಮಾಡ್ತಾ ಇರುವಂಥವರು, ಕುಂಕುಮ ಇದರ ಬಗ್ಗೆ ಎಲ್ಲ ಬೋಧನೆ ಮಾಡ್ತಾ ಇರುವಂಥವ್ರು ನೋಡಿದ್ರೆ ಇವರೇ ಒಂದೇ ಒಂದು ಕಾರ್ಯಕ್ರಮದಲ್ಲಿ ಕುಂಕುಮವನ್ನು ಇಟ್ಟಿಲ್ಲ, ಬೇರೆ ಕಾರ್ಯಕ್ರಮದಲ್ಲಿ ಇಟ್ಟಿಲ್ಲ ಅಂತಂದ್ರೂ ಓಕೆ. ಅಟ್ಲೀಸ್ಟ್ ನನಗೆ ಸನಾತನ ಧರ್ಮದ ಬಗ್ಗೆ ಬೋಧನೆಯನ್ನ ಮಾಡುವಾಗಾದ್ರೂ ಹಣೆಗೆ ಕುಂಕುಮವನ್ನ ಇಡಬೇಕಿತ್ತಲ್ವಾ? ಸ್ಕ್ರಿಪ್ಟ್ ಕೊಟ್ಟವರು ಬೇಡ ಅಂತ ಹೇಳಿದ್ರ ಹೇಗೆ? ಆಮೇಲೆ ನಿಮಗೆ ಗೊತ್ತಿರಲಿ, ನಾನು ಯಾವತ್ತೂ ಕೂಡ ಅದು ದೇವಸ್ಥಾನಕ್ಕೆ ಹೋದಾಗಿರ್ಬೋದು, ಕುಂಭಮೇಳಕ್ಕೆ ಹೋದಾಗಿರ್ಬೋದು, ಅಯೋಧ್ಯೆಗೆ ಹೋದಾಗಿರ್ಬೋದು, ಪ್ರತಿ ಸಂದರ್ಭದಲ್ಲೂ ನಾನು ಆ ಗೌರವವನ್ನು ಕೊಟ್ಟಿದ್ದೀನಿ, ಕುಂಕುಮವನ್ನು ಇಟ್ಟಿದ್ದೀನಿ, ಕುಂಕುಮವನ್ನು ಇಟ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆದರೆ ತಾವೇ ಕುಂಕುಮ ಇಟ್ಟು ಕಾರ್ಯಕ್ರಮವನ್ನು ಮಾಡಿಲ್ಲ. ಆಮೇಲೆ ಇನ್ನೂ ಒಂದು ಮಾತು, ಈ ಮಾತೆತ್ತಿದ್ರೆ ಸೌಹಾರ್ದತೆ 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 ಅಂತ ಹೇಳ್ತೀರಾ. ಆದರೆ ಮುಸ್ಲಿಂ ಒಬ್ಬಳು ಸನಾತನ ಧರ್ಮವನ್ನ ಹೊಗಳಿದ್ರೆ ತಪ್ಪು ಮಾಡಿಲ್ಲ, ಸನಾತನ ಧರ್ಮದ ಶ್ರೇಷ್ಠತೆಯನ್ನ ಹೇಳಿದ್ರೆ, ಸನಾತನ ಧರ್ಮವನ್ನ ಹೊಗಳಿದ್ರೆ ಅದನ್ನ ತಪ್ಪು ಅಂತ ಹೇಳ್ತೀರಾ. ಅದು ಹೇಗೆ? ಲಾಜಿಕ್ ಏನು? ವಾರ್ತಾ ಭಾರತಿಯಂತಹ ಚಾನೆಲ್ನಲ್ಲಿ ಹಿಂದೂ ಆಂಕರ್ಗಳನ್ನ ಇಟ್ಕೊಂಡು ತಮಗೆ ಬೇಕಾದ ಹಾಗೆ ಮಾತಾಡಿಸ್ತೀರಾ, ಅದು ನಿಮಗೆ ತಪ್ಪಾಗಲ್ಲ. ಪರ್ಫೆಕ್ಟ್. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂಥದ್ದು ಅವರೆಲ್ಲ, ನೀವೆಲ್ಲ. ಅದೇ ಟಿವಿ ವಿಕ್ರಮದಲ್ಲಿ ಮಹೇಶ್ ವಿಕ್ರಮ್ ಹೆಗ್ಡೆ ಅವರದನ್ನ ಮಾಡಿದ್ರೆ ತಪ್ಪಾಗಬಿಡತ್ತೆ. ಅಂಡ್ ಒಂದು ಹೇಳ, ನಾನು ಯಾರು ಹೇಳಿದನ್ನು ಕೂಡ ಕೇಳಿ ಮಾಡೋದ, ನನಗೆ ಏನು ಬೇಕೋ ಅದನ್ನ ಮಾಡ್ತೀನಿ, ನನ್ನಿಷ್ಟ, ಏನು ಬೇಕಾದ್ರೂ ಮಾಡ್ತೀನಿ. ವಾರ್ತಾ ಭಾರತಿಯವರು ಆ ರೀತಿ ಮಾಡಿದ್ರೆ ಅದು ಸರಿ. ಅದೇ ನಾವು ಟಿವಿ ಕ್ರಮದಲ್ಲಿ ಮಾಡಿದ್ರೆ ಕೋಮುವಾದಿ ಎನ್ನುವಂತಹ ಲೇಬಲ್ ಅನ್ನ ಕೊಟ್ಟು ತಮ್ಮ ಎಡಬಿಡಂಗಿತನವನ್ನ ತೋರಿಸ್ತೀರಾವಾ? ವೀಕ್ಷಕರ, ಆಮೇಲೆ ಇನ್ನು ನಾನು ಕೊಚ್ಚೆ ಕ್ರಿಮಿ ಅನ್ನುವಂಥದ್ದನ್ನ ತಮಗೆ ಸಿಕ್ಕಿರುವಂತಹ ಸ್ಟಾರ್ ಅನ್ನೋ ತರ, ಒಂದು ಪ್ರೈಡ್ ಅನ್ನೋ ತರದನ್ನ ಹಾಕೊಂಡು ಓಡಾಡೋರ ಬಗ್ಗೆ ನನಗೆ ಹೆಚ್ಚೇನು ಮಾತನಾಡೋದಕ್ಕಿಲ್ಲ. ಆ ತೀರಾ ಕೆಳಮಟ್ಟದಲ್ಲಿರೋರ ಹೆಸರು ಎತ್ತೋದಕ್ಕೆ ಮತ್ತೆ ಹೇಳ್ತೀನಿ, ನನಗೆ ನನ್ನ ಘನತೆ ಅಡ್ಡ ಬರುತ್ತೆ. ಆಮೇಲೆ ಫೇಮಸ್ ಆಗುವಂಥ ತೆವಲಿದ್ದಂಥವರಿಗೆ ಕಾರಣ ಇಲ್ಲದೆ ನಾನು ಯಾಕೆ ಸಹಾಯ ಮಾಡಲಿ? ಒಳ್ಳೆತನಕ್ಕೆ ಸಹಾಯ ಮಾಡೋದು ಬೇರೆ, ಇದಕ್ಕೆ ಯಾಕೆ ಮಾಡಲಿ? ಅದಕ್ಕೀಗ ಕೀಟನಾಶಕವನ್ನ
ಇಡೀ ಗಿಡಕ್ಕೆ ಇಡೀ ಮರಕ್ಕೆ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ? ಕೊಚ್ಚೆ ಕ್ರಿಮಿಗಳೆಲ್ಲವೂ ಕೂಡ ಹಾಗೆಯೇ ಬಿದ್ದು ಹೋಗುತ್ತೆ ಅಲ್ವಾ? ಅಷ್ಟೇ, ಅರ್ಥ ಆಗಿರಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.